ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಆಲೂ ಬೋಂಡ ಅಥವಾ ಬೊಂಬೈ ಬೋಂಡನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಆಲೂಗಡ್ಡೆ. ನಾನು ಸುಮಾರಾಗಿ ಸಣ್ಣ ಸೈಜಿಂದ ಆಲೂಗಡ್ಡೆನ ತಗೊಂಡಿದ್ದೀನಿ. ನಾನು ಈಗಾಗಲೇ ಈ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಯಿಸಿದ ಬಟಾಣಿ 2 ಟೇಬಲ್ ಸ್ಪೂನು, ಅರ್ಧ ಇಂಚಿನಷ್ಟು ಶುಂಠಿನ ನಾನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು, ಒಂದು 15-20 ಎಲೆ ಕರಿಬೇವು ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಲಿಂಬೆ ಹಣ್ಣಿನ ಪೀಸು, ಇದು ಆಪ್ಷನ್, ನೀವು ಬೇಕಾದ್ರೆ ಹಾಕೋಬಹುದು, ಬೇಡದಿದ್ರೆ ಬಿಡ್ಬೋದು. ಹಸಿಮೆಣಸಿನ್ಕಾಯಿ 3, ನಾನು ಅರ್ಧ ಇಂಚ್ ಇರುವಂತಹ ಹಸಿಮೆಣಸಿನ್ಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರ ಅಪೇಕ್ಷೆ ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು 1/4 ಕಪ್ಪು, ಅಕ್ಕಿ ಹಿಟ್ಟು 1/4 ಕಪ್ಪು, ಉಪ್ಪು ಇಲ್ಲಿ ನಾನು 1.5 ಟೀ ಸ್ಪೂನ್ನಷ್ಟು ತಗೊಂಡಿದ್ದೀನಿ. ಹಿಟ್ಟು ಕಲಿಸ್ಲಿಕ್ಕೆ ಅರ್ಧ ಟೀ ಸ್ಪೂನು, ಹಾಗೆ ಫಿಲ್ಲಿಂಗಿಗೆ ಆಲೂಗಡ್ಡೆ ಒಟ್ಟಿಗೆ 1 ಟೀ ಸ್ಪೂನು ಹಾಕ್ತಾ ಇದ್ದೀನಿ. ಖಾರದ ಪುಡಿ 1 ಟೀ ಸ್ಪೂನು, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು, ಇಂಗು 1/8 ಟೀ ಸ್ಪೂನು. ಇಂಗಿನ ತೀಕ್ಷ್ಣತೆ ಮೇಲೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ತುಪ್ಪ ಹಿಟ್ಟು ಕಲಿಸ್ಲಿಕ್ಕೆ 2 ಟೀ ಸ್ಪೂನು, ನೀರು ಅರ್ಧ ಕಪ್ ಇಟ್ಕೊಂಡಿದ್ದೀನಿ. ಹಿಟ್ಟಿನ ಥಿಕ್ನೆಸ್ಸನ್ನು ನೋಡಿಕೊಂಡು ಹಾಕ್ಕೊಳ್ಳೋಣ. ಕರಿಯೋದಕ್ಕೆ ಎಣ್ಣೆ. ಬೇಯಿಸಿದ ಆಲೂಗಡ್ಡೆಯ ಸಿಪ್ಪೆ ತೆಗೆದು ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಇದನ್ನು ಸಣ್ಣ ಸಣ್ಣ ಹೋಳಾಗುವಂತೆ ಹೀಗೆ ಮ್ಯಾಶ್ ಮಾಡ್ಕೊಳ್ಳೋಣ. ತೀರಾ ನಿಮಗೆ ಪೇಸ್ಟ್ ಹಾಗೆ ಮಾಡ್ಕೋಬೇಡಿ. ಈ ಮ್ಯಾಶ್ ಮಾಡಿರೋ ಆಲೂಗೆ ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬಟಾಣಿ, ಕರಿಬೇವಿನ ಸೊಪ್ಪು, ಲಿಂಬೆಹಣ್ಣನ್ನು ಹಿಂಡೋಣ. ಚೆನ್ನಾಗಿ ಇನ್ನೊಂದ್ಸಲ ಹೀಗೆ ಕಲಿಸ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಜೀರಿಗೆ ಪುಡಿ, ಖಾರದ ಪುಡಿ, ಇಂಗು ಹಾಗೂ ತುಪ್ಪ ಇವಿಷ್ಟು ಹಾಕಿದ ಮೇಲೆ ಇದನ್ನು ಡ್ರೈ ಮಿಕ್ಸ್ ಮಾಡೋಣ. ನೋಡಿ, ತುಪ್ಪ ಹಾಕಿದ ಮೇಲೆ ನಿಮಗೆ ಸ್ವಲ್ಪ ಅದರಲ್ಲಿ ಜಿಡ್ಡು ಫೀಲ್ ಆಗಬೇಕು. ಅಷ್ಟು ತುಪ್ಪ ಹಾಕಿದರೆ ನಿಮಗೆ ಬೋಂಡ ಗರಿ ಗರಿಯಾಗಿ ಬರುತ್ತೆ. ಈಗ ನೀರನ್ನು ನೋಡ್ಕೊಳ್ತಾ ಹಾಕ್ಕೊಳ್ಳೋಣ. ಒಟ್ಟಿಗೆ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ನೋಡಿ, ಈ ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಇದೆ, ಅಂದರೆ ಸ್ವಲ್ಪ ದಪ್ಪಗಿದೆ. ನಾನೀಗ ಇದಕ್ಕೆ ಅರ್ಧ ಕಪ್ ಮೇಲೆ 1 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿದ್ದೀನಿ. ಹಿಟ್ಟು ಕಲಿಸ್ಕೊಳ್ಳೋ ಮುಂದೆ ಎಣ್ಣೆನ ಕಾಯ್ಲಿಕ್ಕಿಡಿ. ಈ ಆಲೂಗಡ್ಡೆ ಪಲ್ಯನ ನೀವು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೊಳ್ಳಿ. ಈಗ ನೀವು ಈ ಆಲೂಗಡ್ಡೆ ಪಲ್ಯದ ಮಾಡಿಟ್ಕೊಂಡಿರ್ತಿರಲ್ಲ ಉಂಡೆನ, ಅದನ್ನು ಒಂದೊಂದನ್ನೇ ಈ ಹಿಟ್ಟಲ್ಲಿ ಹೀಗೆ ಡಿಪ್ ಮಾಡಿಬಿಟ್ಟು ಎಣ್ಣೆ ಕಾದಿದೆಯಾ ನೋಡಿ ಅದಕ್ಕೆ ಹಾಕೋಣ. ನೋಡಿ, ಹಿಟ್ಟು ಮೇಲೆ ತಕ್ಷಣ ಬಂದಿದೆ, ಅಂದರೆ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಒಂದೊಂದನ್ನೇ ಹೀಗೆ ಬಿಡೋಣ. ನೀವು ಈ ಬೋಂಡನ ಮೀಡಿಯಂ ಉರಿನಲ್ಲಿ ಬೇಯಿಸಬೇಕು. ನೋಡಿ, 2 ಸೈಡು ನೀವು ಇದನ್ನು ಹೀಗೆ ತಿರ್ಸ್ಬಿಟ್ಟು ಗೋಲ್ಡನ್ ಕಲರ್ ಅಥವಾ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಿ. ಈಗ 2 ಸೈಡ್ ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಈಗ ಇದನ್ನ ಒಂದು ಸ್ಟ್ರೈನರ್ಗೆ ತೆಗೆಯೋಣ. ಎಣ್ಣೆನ ಕ್ಲೀನಾಗಿ ಹೀಗೆ ಬಾಣಲಿಗೆ ಸೋರು ಹಾಗೆ ಮಾಡಿಬಿಟ್ಟು ಇದನ್ನು ತೆಕ್ಕೊಳ್ಳೋಣ. ಹೀಗೆ ನೀವು ಎಲ್ಲ ಪಲ್ಯನೂ ಹಿಟ್ಟಿಗೆ ಮುಳುಗಿಸಿ ಕರೆದ್ಬಿಟ್ಟು ತೆಗೀರಿ. ಎಷ್ಟು ಎಣ್ಣೆ ಇಟ್ಕೊಂಡಿರ್ತೀರ ನೀವು ಅದನ್ನು ನೋಡಿಕೊಂಡು ನೀವು ಬೋಂಡ ಮಾಡ್ಕೊಳ್ಳಿ. ಯಾಕಂದರೆ ಎಣ್ಣೆ ತೀರ ಕಮ್ಮಿ ಆದರೆ ನಿಮಗೆ ಬೋಂಡ ಚೆನ್ನಾಗಿ ಬೇಯಲ್ಲ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನೋಡಿ, ನಾನು ಲಾಸ್ಟಿನ ಸೆಟ್ ಬೋಂಡ ಕೂಡ ಕರೆದ್ಬಿಟ್ಟು ತೆಕ್ಕೊಂಡಿದ್ದೀನಿ. ನೀವು ಯಾವುದೇ ಬೋಂಡ ಮಾಡಬೇಕಾದ್ರೂ ಹಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಕಲಿಸಿದ್ರೆ ಗರಿ ಗರಿಯಾದ ಬೋಂಡ ತಯಾರಾಗುತ್ತೆ ನಿಮಗೆ. ನಾನು ಇಲ್ಲಿ ಮಾಡಿರೋ ಬೋಂಡದ ಸೈಜಿಗೆ ಸುಮಾರಾಗಿ 25 ಬೋಂಡ ಆಗಿದೆ. ನೀವು ಈ ಆಲೂ ಬೋಂಡ ಮಾಡಬೇಕಾದ್ರೆ ಆಲೂಗಡ್ಡೆ ಜೊತೆಗೆ ನೀವು ಕ್ಯಾರೆಟ್ ತುರಿನ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಗರಿ ಗರಿಯಾದ ಆಲೂ ಬೋಂಡನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಆಲೂ ಬೋಂಡ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.